ಶರಣಾರ್ಥಿ. ಈ ಬೆಳಗಾವಿ MP ಅದನ್ನೆಲ್ಲ ಜಗದೀಶ್ ಶೆಟ್ಟರ್ ನಾಚಿಕೆ ಬರ್ಬೇಕು. ಧಾರವಾಡಕ್ಕೆ ನೀರು ಒಯ್ಯತ್ತೀರಿ. ಬೆಳಗಾವ ಯಾವ ಜಿಲ್ಲಾ ಐತಿ, ಹುಕ್ಕೇರಿ ತಾಲೂಕು ಯಾವ್ದೈತಿ? ಹುಕ್ಕೇರಿ ತಾಲೂಕದಾಗ 2 ಡ್ಯಾಮ್ ಅದಾವ. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರಕ್ಕೆ ಪೆಲ್ಲ ರೈತರಿಗೆ ದನಗಳಿಗೆ ಕುಡಿಯಕ್ಕೆ ನೀರು ಕೊಟ್ಟ ಬೇರೆ ಜಿಲ್ಲೆಗೆ ನೀರು ಒಯ್ಬೇಕು. ಎಲ್ಲರೂ MP ಆಗೋದ, ಯಾವ್ದಾರು ಊರಿಗೆ ನೀರು ಒಯ್ಯೋದ ನಾಚಿಕೆ ಬರ್ಬೇಕು ನಿಮಗೆಲ್ಲ. ಇದು ನೇರವಾಗಿ ವಾರ್ನಿಂಗ್ ಕೊಡ್ತಾ ಇದ್ದೇವೆ ರೈತ ಸಂಘದಿಂದ. ಬೆಳಗಾವಿಯಲ್ಲಿ 58 ವಾರ್ಡಿಗೆ ಆದೇಶದ ಪ್ರಕಾರ 24 ತಾಸು ನೀರು ಕೊಡ್ಬೇಕು. ಅದನ್ನು ಪೆಲ್ಲ ಕೊಡ್ರಿ. ಎರಡನೇದ ಹುಕ್ಕೇರಿ ತಾಲೂಕದಾಗ ಎಲ್ಲ ಕಡೆ ರೈತರಿಗೆ ಏನೇನು ಕಿಲಾನ್ ಮಾಡಿದರಿ ಮಿನಿಮಮ್ 8 ತಿಂಗಳಿಂದ 9 ತಿಂಗಳು ನೀರು ಹೋಗ್ಬೇಕು. ಇದಲ್ಲದ ಊರುಗಳದಾಗ ಒಂದು ಸ್ವಲ್ಪ ಹಳ್ಳಿಗಳದಾಗ ನೀರಿಲ್ಲ, ಅದನ್ನು 24 ತಾಸು ನೀರು ಹೋಗೋಂಗೆ ಮಾಡ್ರಿ. ನಾಚಿಕೆ ಬರ್ಬೇಕು ನಿಮ್ಮ MLA MP ಗಳಾಗಿದ್ದಾರಲ್ಲ. ಯಾವಕ್ಕೆ MLA MP ಮಾಡಿ ಕಳ್ಸಿದ್ದು ನಿಮ್ಮನ್ನ ಎದಕ್ಕೆ? ಊರಾಗ ನೀರು ತರಾಕ, ಸಾಲಿ ಕಟ್ಟಾಕ, ಹಾಸ್ಪಿಟಲ್ ಕಟ್ಟಾಕ. ಇದಲ್ಲದ ಊರಾಗ ಸಮಸ್ಯೆ ಇದ್ರೆ ಅದನ್ನು ಪರಿಹಾರ ಮಾಡಾಕ. ನಿಮ್ಗೆ ಆರಿಸಿ ಕಳ್ಸಿದ್ದು ಇದಕ್ಕೆ ನಿಮ್ಮ ಸ್ವತಃ ಪ್ರಾಪರ್ಟಿ ಮಾಡ್ಕೊಳಕ, ಮತ್ತು ನಿಮ್ಗೆ ಫ್ಲೈಟ್ದಾಗ ತಿರುಗಾಡಕ, ನಾಟಕ ಮಾಡಾಕ, ಡ್ಯಾನ್ಸ್ ಮಾಡಕ್ಕೆ ಆರಿಸಿ ಕಳಿಸಿಲ್ಲ. ಎಲ್ಲರೂ ಕರೆಕ್ಟಾಗಿ ಕೇಳ್ಕೊರಿ. ರೈತ ಸಂಘ ಈ ಹಸಿರು ಶಾಲ್ ಏನೈತ್ಲ, ಈ ಹಸಿರು ಶಾಲದಾಗ ನಾವು PM ಇಳಿಸ್ಬೋದು, CM ಇಳಿಸ್ಬೋದು. ಅಷ್ಟು ತಾಕತ್ತೈತಿ. ಹಸಿರು ಶಾಲ್ ಹಾಕಿದ ಎಲ್ಲ ರೈತ ಸಂಘದವ್ರು ಕರ್ನಾಟಕದಾಗ ಇದ್ದವ್ರ, ಯಾರು ಕಡಿಮೆ ಅಂತ ತಿಳ್ಕೊಬೇಡ್ರಿ. ಇನ್ನು ಮುಂದೆ ಬರೋ 28ರಾಗ ನಿಮ್ಮನ್ನು ಎಲ್ಲಾರನ್ನೂ ಮಾಜಿ ಮಾಡಿ ಮನ್ಯಾಗ ಬಟ್ಕಡ್ಲಿ ಚುನ್ಮರಿ ತಿನ್ನೋ ಪರಿಸ್ಥಿತಿ ಬರ್ತೈತಿ. ಅದು ಬ್ಯಾಡ ಅಂದ್ರೆ ಕರೆಕ್ಟಾಗಿ ಕೆಲಸ ಮಾಡ್ರಿ, ಎಲ್ಲರಿಗೆ ನೀರು ಕೊಡ್ರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.